ಆರ್ ನಗರದ ಶಾಸಕ ಮುನಿರತ್ನ ಅವ್ರಿಗೂ ರೇಣುಕಾಸ್ವಾಮಿ ಅವರ ಮರ್ಡರ್ಗೂ ಏನು ಸಂಬಂಧ ಅಂತ ಒಂದು ಪ್ರಶ್ನೆ ಇದೀಗ ರೈಸ್ ಆಗ್ತಾ ಇದೆ. ರೈಸ್ ಆಗಬೇಕಾದ್ದೇ ಕಾರಣ ಬೇಕಾದಷ್ಟಿದೆ. ಕಾರಣ ಇದೇ ಪ್ರಕರಣದಲ್ಲಿ A13 ದೀಪಕ್ ಎನ್ನುವ ಹುಡುಗನ ಫೋಟೋ, ಅನೇಕ ಆರೋಪಿಗಳ ಫೋಟೋ ಸಿಕ್ಕಿತ್ತು. ರೇಣುಕಾಸ್ವಾಮಿಯ ಮರ್ಡರ್ಗೆ ಸಂಬಂಧಪಟ್ಟಂತೆ A1, A2, A3, A4, A7, 6, 10, 9, 8 ಈ ಎಲ್ಲ ಸಿಕ್ಕಿತ್ತು. ಎಕ್ಸೆಪ್ಟ್ A13 ದೀಪಕ್ ಫೋಟೋ ಮಾತ್ರ ಸಿಗ್ತಾ ಇರಲಿಲ್ಲ. ಅನೇಕ ದಿನಗಳ ಕಾಲ, ನಿಮಗೂ ನೆನಪಿರುತ್ತೆ ಚೆನ್ನಾಗಿ, ಅನೇಕ ದಿನಗಳ ಕಾಲ A13 ಯಾರು ಅಂತ ಗೊತ್ತಿರಲ್ಲ. ನಾವು ಕೂಡ ಅವತ್ತಿಗೆ ಮಾತಾಡ್ತಾ ಇದ್ವಿ. ಏನಂತ? ಪ್ರಭಾವಿ ಶಾಸಕರೊಬ್ಬರ ಸಂಬಂಧಿ, ಮಾಜಿ ಸಚಿವರೊಬ್ಬರ ಸಂಬಂಧಿ ಅಂತ ನಾವು ಮಾತನಾಡ್ತಾ ಇದ್ವಿ. ಇದೀಗ ನಾವಲ್ಲ, ಸಂದರ್ಭವೇ ಅದು ಯಾರು ಅಂಥೇಳಿ ರಿವೀಲ್ ಮಾಡುವಂಥ ಟೈಮ್ ಬಂತು. ಸಂದರ್ಭನೇ ಬಂದುಬಿಟ್ಟಿದೆ ಇವತ್ತಿಗೆ. ಯಾರ ಮೂಲಕ? ಇದು ಕೂಡ ಇಂಪಾರ್ಟೆಂಟ್ ವಿಚಾರ. ರೇಣುಕಾಸ್ವಾಮಿ ಕೊಲೆಯಾದ ಅನ್ನೋ ವಿಚಾರ ಬಹುಶಃ ವಿಡಿಯೋ ಸಾಕ್ಷಿ ಸಮೇತ ಮೊಟ್ಟ ಮೊದಲಿಗೆ ಗೊತ್ತಿದ್ದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಶಾಸಕ ಮುನಿರತ್ನ ಅವರು ಇರಬೇಕು ಅಂತ. ಹೇಗೆ? ಮುನಿರತ್ನ ಅವ್ರಿಗೆ ಹೇಗೆ ಗೊತ್ತಾಗತ್ತೆ? ಆರ್ ನಗರದಲ್ಲಿ ಒಂದು ಕೊಲೆ ಆಗಿಬಿಟ್ರೆ ಫಸ್ಟ್ ಮುನಿರತ್ನ ಗೊತ್ತಾಗ್ಬಿಡುತ್ತಾ ಹೇಗೆ ಅಂತ ಬಂದಾಗ, ಅದಕ್ಕೆ ಈ ಒಂದು ಸ್ಟೋರಿಯಲ್ಲಿ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಇದಕ್ಕೆ ಎಳೆಯಾಗಿ ನಿಮಗೆ ಕಥೆಯಲ್ಲಿ ಬಿಚ್ಕೊಳ್ತಾ ಹೋಗುತ್ತೆ. ಮುನಿರತ್ನ ಅವ್ರಿಗೂ ರೇಣುಕಾಸ್ವಾಮಿಯ ಮರ್ಡರ್ಗೂ ಮುನಿರತ್ನ ಅವರ ಸಹೋದರಿಯ ಮಗ ದೀಪಕ್ಕು ಏನು ಸಂಬಂಧ ಇತ್ತು ಅಂತ ಮುಂದೆ ಹೇಳ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ದರ್ಶನ್ಗೆ BJP ಶಾಸಕ ಮುನಿರತ್ನ ಅವರು ಕೂಡ ಇದೀಗ ಟ್ರಬಲ್ ಕೊಡ್ತಾ ಇದ್ದಾರಾ? ಚಿತ್ರದುರ್ಗದ ರೇಣುಕಾಸ್ವಾಮಿಯ ಮರ್ಡರ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಎಲ್ಲಿ ಸಿಗ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ನ ಮರ್ಡರ್ ರಹಸ್ಯವನ್ನು BJP ಶಾಸಕರೇ ಬಿಚ್ಚಿಟ್ಬಿಟ್ಟಿದ್ರಾ? ಕೊಲೆ ಸಂಬಂಧ ಇದೇ ಒಂದು ರೇಣುಕಾಸ್ವಾಮಿ ಮರ್ಡರ್ ಸಂಬಂಧವಾಗಿ ಗುತ್ತಿಗೆದಾರ ಚೆಲುವರಾಜು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ರೇಣುಕಾಸ್ವಾಮಿಯನ್ನು ಹೊಡೆದಾಕಿದ್ದು ಯಾರು ಗೊತ್ತೇನೋ? ನಿನಗೆ ಗೊತ್ತಾ ಯಾರು ಹೊಡೆದಾಕಿದ್ದು ರೇಣುಕಾಸ್ವಾಮಿಯನ್ನು ಅಂತ? ನಿನಗೆ ಗೊತ್ತಿಲ್ವಾ ಹೇಳು? ನನ್ನ ತಂಗಿ ಮಗನೇ ರೇಣುಕಾಸ್ವಾಮಿಯನ್ನು ಹೊಡೆದು ಹಾಕಿದ್ದು ಅಂಥೇಳಿ ಇದೇ BJP ಶಾಸಕ ಮುನಿರತ್ನ ಮಾತನಾಡಿದ್ರು ಅಂಥೇಳಿ ಇದ್ರ ಬಗ್ಗೆ ನಾನು ದೂರು ಕೂಡ ಕೊಟ್ಟಿದ್ದೀನಿ ಅಂತ ಇದೀಗ ಚೆಲುವರಾಜು ಸ್ಫೋಟಕ ಹೇಳಿಕೆಯನ್ನು ಒಂದು ಕಡೆ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿಯನ್ನು ಏನು ಮಾಡಿದ್ರು ಗೊತ್ತಾ? ಯಾರು ಹೊಡೆದು ಹಾಕಿದ್ರು ಗೊತ್ತಾ? ನನ್ನ ತಂಗಿ ಮಗನೇ ಹೊಡೆದು ಹಾಕಿದ್ದು ಅಂಥೇಳಿ ಚೆಲುವರಾಜು ಅವರ ಬಳಿಯಲ್ಲಿ ಚೆಲುವರಾಜು ಅವರನ್ನ ಹೆದರಿಸುವ ಸಂದರ್ಭದಲ್ಲಿ ನಿನ್ನೂ ಹಂಗೆ ಮಾಡಿಬಿಡ್ತೀನಿ ಹುಷಾರ್, ಈ ರೀತಿ ಎಚ್ಚರಿಸುವ ಭರದಲ್ಲಿ ರೇಣುಕಾಸ್ವಾಮಿ ಮರ್ಡರ್ ಸೀಕ್ರೆಟನ್ನು ಶಾಸಕ ಮುನಿರತ್ನ ಬೆಚ್ಚಿಟ್ಟಿದ್ರ? ನಾವ್ಯಾರು ಮಾತಾಡ್ತಿರೋ ವಿಚಾರ ಅಲ್ಲ ಇದು. ಕಾಲವೇ ಇದೀಗ ಈ ಒಂದು ವಿಚಾರವನ್ನು ಬಿಚ್ಚಿಡ್ತಾ ಇದೆ. ಅವತ್ತಿಗೆ ಇವರ ಸಹೋದರಿಯ ಮಗ ಎನ್ನುವ ಕಾರಣಕ್ಕೇ ಅನೇಕ ಪ್ರಯತ್ನಗಳು ನಡೆದಿದ್ವ. ಹೇಗಾದರೂ ಮಾಡಿ ಈ ಒಂದು ಆರೋಪಿಯ ಪಟ್ಟಿಗಳಲ್ಲಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಪಟ್ಟಿಯಲ್ಲಿ ಈ ಒಬ್ಬ ವ್ಯಕ್ತಿ, ಯಾರನ್ನ, ದೀಪಕ್ ಎನ್ನುವ ವ್ಯಕ್ತಿಯನ್ನು ಅಲ್ಲಿ ಆರೋಪಿಯನ್ನಾಗಿ ಮಾಡಬಾರ್ದು ಅನ್ನೋ ವಿಚಾರದಲ್ಲಿ ಇವರು ಬಹಳಷ್ಟು ಪ್ರಯತ್ನವನ್ನು ಪಟ್ಟಿದ್ರು. ಜೊತೆಗೆ ಎಲ್ಲಿಯೂ ಯಾರಿಗೂ ಈ ವ್ಯಕ್ತಿಯ ಫೋಟೋ ಸಿಗದಂತೆ ಇವರು ಮಾಡಿದ್ರು ಅಂತ ಆರೋಪ ನಾನು ಮಾತಾಡ್ತಿರೋದು. ಆಮೇಲೆ ಸಿಕ್ತು ಬಿಡಿ, ಎಷ್ಟೇ ಪ್ರಯತ್ನಗಳಾಚೆಗೂ ಕೂಡ ಈ ವ್ಯಕ್ತಿ ಯಾರು ಅಂತ ಗೊತ್ತಾಯಿತು, ಫೋಟೋದಲ್ಲಿ ಕೂಡ ಬಂದಾಯಿತು. ಪೊಲೀಸರು ಅಲ್ಲಿ ಇವರು ಪಟ್ಟಣಗೆರೆ ಶೆಡ್ ಕರ್ಕೊಂಡು ಬಂದಾಗಲೂ ಕೂಡ ಕುಂಟ್ಕೊಂಡು ನಡೀತಾ ಇದ್ರಲ್ಲ, ಆವಾಗೂ ಚೆನ್ನಾಗಿ ಗೊತ್ತಾಯಿತು. ಆವಾಗಂತೂ ಅವ್ರು ತಡೆಯೋಕ್ಕಾಗಲಿಲ್ಲ, ಎಲ್ಲರೂ ಜೋರಾಗಿ ಕುಂಟ್ಕೊಂಡು ನಡೀತಾ ಇದ್ರು ಅವತ್ತು. ಅದು ಕೂಡ ನಾವು ನೋಡಿದ್ವಿ. ಅದು ಇವನು ಕೂಡ ಹೊತ್ಕೊಂಡ್ಕೊಂಡೇ ನಡೀತಾ ಇದ್ದಿತ್ತು. ಯಾರು? ದೀಪಕ್ ಕೂಡ ಕುಂಟ್ಕೊಂಡೇ ನಡೀತಾ ಇದ್ದ. ಅದಕ್ಕೆ ಮುಂಚೆನೇ ಮಾಧ್ಯಮಗಳಿಗೆ ಇವನ ಫೋಟೋ ಕೂಡ ಸಿಕ್ಕಿತ್ತು. ಆದರೆ ಇಲ್ಲಿ ಚೆಲುವರಾಜು ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಮರ್ಡರ್ ಯಾರು ಮಾಡಿಸಿದ್ದು ಗೊತ್ತೇನೋ? ಯಾರು ಮಾಡಿದ್ದು ಗೊತ್ತೇನೋ ನಿನಗೆ? ನನ್ನ ತಂಗಿ ಮಗನೇ ಕಣೋ, ನೀನು ಹುಷಾರ್, ಗೊತ್ತಾಯ್ತಲ್ಲ ಅಂತ ಹೆದರಿಸಿದ್ರಂತೆ. ಇದ್ರ ಬಗ್ಗೆ ಇದೇ ಚೆಲುವರಾಜು ದೂರು ಕೂಡ ಕೊಟ್ಟಿದ್ರಂತೆ. ಕೇಳಿ. ಕಂಪ್ಲೇಂಟ್ ಕೊಡೋಣ ಅಂದ್ಬಿಟ್ಟು ಅವತ್ತೇ ಹೋಗಿ ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ, ಅದನ್ನೆಲ್ಲ ಕೊಟ್ಟಿದ್ದೀನಿ ನಿಮಗೆ. ರೇಣುಕಾಸ್ವಾಮಿನ ಹೊಡೆದಾಕಿದ್ದು ಯಾರು ಗೊತ್ತಾ? ನನ್ನ ತಂಗಿ ಮಗ ಅಂತ ದೀಪಕ್ ಅಂತ ಹೇಳಿದ್ರು. ಆವಾಗ ನಾನು ಇದನ್ನು ಎಷ್ಟು ದಿನ ಅಂತ ನಾನು ಮುಚ್ಚಿಡ್ಲಿ ಅಂದ್ಬಿಟ್ಟು ಇಮಿಡಿಯೇಟ್ಲಿ ನಾನು ಧೈರ್ಯ ಮಾಡಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ತಿಳಿಸ್ಬಿಟ್ಟು ನಾನು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಣ ಅಂದ್ಬಿಟ್ಟು ಅವತ್ತೇ ಹೋಗಿ ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ, ಅದನ್ನೆಲ್ಲ ಕೊಟ್ಟಿದ್ದೀನಿ ನಿಮಗೆ. ರೇಣುಕಾಸ್ವಾಮಿನ ಹೊಡೆದಾಕಿದ್ದು ಯಾರು ಗೊತ್ತಾ? ನನ್ನ ತಂಗಿ ಮಗ ಅಂತ ದೀಪಕ್ ಅಂತ ಹೇಳಿದ್ರು. ಆವಾಗ ನಾನು ಇದನ್ನು ಎಷ್ಟು ದಿನ ಅಂತ ನಾನು ಮುಚ್ಚಿಡ್ಲಿ ಅಂದ್ಬಿಟ್ಟು ಇಮಿಡಿಯೇಟ್ಲಿ ನಾನು ಧೈರ್ಯ ಮಾಡಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ತಿಳಿಸ್ಬಿಟ್ಟು ನಾನು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಣ ಅಂದ್ಬಿಟ್ಟು ಅವತ್ತೇ ಹೋಗಿ ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ, ಅದನ್ನೆಲ್ಲ ಕೊಟ್ಟಿದ್ದೀನಿ ನಿಮಗೆ. ರೇಣುಕಾಸ್ವಾಮಿನ ಹೊಡೆದಾಕಿದ್ದು ಯಾರು ಗೊತ್ತಾ? ನನ್ನ ತಂಗಿ ಮಗ ಅಂತ ದೀಪಕ್ ಅಂತ ಹೇಳಿದ್ರು. ಆವಾಗ ನಾನು ಇದನ್ನು ಎಷ್ಟು ದಿನ ಅಂತ ನಾನು ಮುಚ್ಚಿಡ್ಲಿ ಅಂದ್ಬಿಟ್ಟು ಇಮಿಡಿಯೇಟ್ಲಿ ನಾನು ಧೈರ್ಯ ಮಾಡಿ
ನಿಮ್ಮ ಮಾಧ್ಯಮ ಮಿತ್ರರಿಗೆ ತಿಳಿಸ್ಬಿಟ್ಟು ನಾನು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಣ ಅಂದ್ಬಿಟ್ಟು ಅವತ್ತೇ ಹೋಗಿ ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ ಅದನ್ನೆಲ್ಲ ಕೊಟ್ಟಿದ್ದೀನಿ ನಿಮಗೆ ರೇಣುಕಾ